ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ನಡೀತಾ ಇದೆ. ಲೋಕಸಭೆ ಚುನಾವಣಾ ಯಾತ್ರಾ ನಡೀತಂಥ ಸಂದರ್ಭದಲ್ಲಿ ಬಿ ಎಸ್ ಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಣ್ಣ ಮೌಲಾ ಸಾಬ್ ಮೆಹಬೂಬ್ ಸಾಬ್ ಗಣಜೂರ್ ಅವರು ನ್ಯೂಸ್ 43 ಇಂಡಿಯಾ ಜೊತೆ ಇದ್ದಾರೆ. ಇವರ ಬಿ ಎಸ್ ಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸುಮಾರು 4-5 ಜನ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಗಳು ಇದ್ದರೂ ಕೂಡ ಈ ಗಣಜೂರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಉದ್ದೇಶ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೂಲ ಅಜೆಂಡಾ ಈ ಕ್ಷೇತ್ರದಲ್ಲಿ ಬದಲಾವಣೆಯ ಹಾದಿ, ಉಚಿತ ಬಸ್ ಪ್ರಯಾಣ, ಉಚಿತ ವಿದ್ಯುತ್ ದೀಪ, ಉಚಿತ 5 kg ಅಕ್ಕಿ, ಯುವ ನಿಧಿ 3,1500, ಅಲ್ಲಿಂದ ಈ ಕ್ಷೇತ್ರ ಜನತೆಗೆ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಅಂತ ಕಾಂಗ್ರೆಸ್ ಏನು ಕೊಡ್ತಾ ಇದೆ, ಇದನ್ನು ಹೊರತುಪಡಿಸಾಗಿ ಶಿಕ್ಷಣ ಉಚಿತ, ಆರೋಗ್ಯ ಉಚಿತ, ಮೆಡಿಕಲ್ ಉಚಿತ ಮತ್ತು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರಲ್ಲಿ ಯಶಸ್ವಿ ಆಗಲಿಕ್ಕೆ ಮಾಯಾವತಿಯವರ ಪಕ್ಷ, ಈ ಬಿ ಎಸ್ ಪಿ ಪಕ್ಷ 4 ಬಾರಿ UPಯ ಗದ್ದುಗೆ ಏರಿರ್ತಕ್ಕಂಥ ಮಾಯಾವತಿಯವರ ನೇತೃತ್ವದಲ್ಲಿ ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದೆ. ಸಣ್ಣ ಮೌಲಾ ಸಾಬ್ ಅವರು ಈ ಕ್ಷೇತ್ರದಲ್ಲಿ ಏನು ಮ್ಯಾಜಿಕ್ ಮಾಡಬಹುದು ಅನ್ನುವ ವಿಷಯಗಳ ಬಗ್ಗೆ ಇವರ ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡಿದ್ದಾರೆ, ಇವರ ಪ್ರಾರಂಭದ ಹಾದಿ ಏನಿತ್ತು, ಹಾದಿ ಸುಗಮವಾಗಿತ್ತ ಅಥವಾ ಮಧ್ಯದಲ್ಲಿ ಬ್ಯಾಲೆನ್ಸಿಂಗ್ ಆಗಿತ್ತ ಅನ್ನುವ ವಿಚಾರಗಳನ್ನು ಅವ್ರ ಜೊತೆ ಮಾತನಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸಣ್ಣ ಮೌಲಾ ಸಾಬ್ ಮೆಹಬೂಬ್ ಸಾಬ್ ಗಣಜೂರ್ ಅಂತ, ಹಾವೇರಿ. ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನಾವು ರಾಜಕೀಯವಾಗಿ ಕಾಲಿಟ್ಟಿದ್ದು ಸರ್ ಸುಮಾರು 1992ರಿಂದ ನಾನು ರಾಜಕೀಯವಾಗಿ ಹೋರಾಟ ಮಾಡಿದ್ದೇನೆ. ಮುಂದಿನ ವಿವಿಧ ಸಂಘಟನೆಗಳಲ್ಲಿನೂ ಭಾಗವಹಿಸಿದ್ದೇನೆ. ನಾವು ಸಂಘ ಸಂಸ್ಥೆಗಳಲ್ಲಿನೂ ಗುರುತಿಸ್ಕೊಂಡಿದ್ವಿ. ಆಮೇಲೆ ಅವರಲ್ಲಿ ಕೆಲಸ ಕಾರ್ಯಗಳಿಗೂ ಭಾಗಿಯಾಗಿವಿ. ಆಮೇಲೆ ಶಾಲೆ, ಆಮೇಲೆ ಇವು ಸ್ಕೂಲು ಅಂತಲ್ಲಿನೂ ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆಮೇಲೆ ಮುಂದೆ ಏನು ಮಾಡ್ಬೇಕನ್ನೋ ಉದ್ದೇಶ ಐತೆ ಅಂದರೆ, ನಮಗೆ ಶಿಸ್ತವಾದಂಥ ಇದಿಲ್ಲ, ಏನೋ ಸೌಕರ್ಯಗಳನ್ನು ಇಲ್ಲ. ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಆಗಲಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಲಿ ಇಲ್ಲಿಂದ ಹಿಡಿದು ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲಂದ್ರೆ ಧಾರವಾಡ ಹೋಗ್ರಿ, ಇಲ್ಲಂದ್ರೆ ಬೆಂಗಳೂರಿಗೆ ಹೋಯ್ರಿ. ಇದನ್ನು ಕಾಂಗ್ರೆಸ್ ಸರ್ಕಾರನೂ ಮಾಡಾತೈತಿ, BJP ಸರ್ಕಾರನೂ ಮಾಡಾತೈತಿ. ಹೀಗಾಗಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈಗ BSP ಪಕ್ಷವನ್ನು ನಮ್ಮ ಜನರಿಗೆ ಇದ್ದಂಥ ಸಂವಿಧಾನ ಅಡಿಯೊಳಗೆ ಏನು ಕೆಲಸಗಳನ್ನು ಬರ್ತಾವೋ ಆ ವಿಚಾರಕವಾಗಿ ನಾವು ಜನರಲ್ಲಿ ಕೇಳ್ಕೊಳ್ಳೋದಿದ್ರೆ, ನಮ್ಮ ಬಹುಜನ ಸಮಾಜ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಹಾಗೂ ನಮ್ಮ ಈ ಮಾಯಾವತಿಯರು ಸತತ ಬಾರಿ 4 ಸತ UPಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದು, ಅವರ ಸಂವಿಧಾನ ಅಡಿಯಲ್ಲಿ ಅವರ ಪಕ್ಷದ ನಮ್ಮ ಬಲಪಡಿಸೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೂ ಸಹ ನಾವು ಆಗಮನವನ್ನು ತರಬೇಕನ್ನೋ ಉದ್ದೇಶ ನಮ್ಮದಿದೆ. ಯಾಕಂದರೆ ನಾವು ಬಹುಜನ ಸಮಾಜ ಪಾರ್ಟಿ ಒಂದು ನಿಷ್ಠವಾದಂಥ ಬಹುಜನ ಸಮಾಜ ಪಾರ್ಟಿ. ಹೀಗಾಗಿ ಅವರು ರೊಕ್ಕಕ್ಕೆ ಇದಕ್ಕೆ ಮುಖ ತೊಳೆದಿಲ್ಲ. ಅಕ್ಕ ಮಾಯಾವತಿಯವರು ಅವರ ತ್ಯಾಗವನ್ನು ಸತತವಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಜನರಿಗೆ ಅರ್ಪಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸತ ಅವರ ನೇತೃತ್ವದ ಬಹುಜನ ಸಮಾಜ ಪಾರ್ಟಿಯಲ್ಲಿ ನಾವು ಕೂಡ ಜನಸಾಮಾನ್ಯರಿಗೆ, ದೀನದಲಿತರಿಗೆ ಹಾಗೂ ರೈತರಿಗೆ ನಾವು ಈ MP ಎಲೆಕ್ಷನ್ ಒಳಗೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಯೋಜಕರು ಎಲ್ಲರೂ ನೀವು ಒಂದು ಬೆಂಬಲವನ್ನು ನೀವು ಸೂಚಿಸ್ತೀವಿ. ಜನರ ನಿಮಗೆ ಬೆಂಬಲಿದೆ, ನೀವೇ ನಿಲ್ಲಬೇಕನ್ನೋ ಉದ್ದೇಶಕ್ಕೆ ಪೂರಕವಾಗಿ
ಅವರು ಎಲ್ಲರ ಬಹುಮತದಿಂದ ನಾವು ಇದು ಕೊಟ್ಟಿದ್ದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇದು ಚುನಾವಣೆ ಸ್ಪರ್ಧೆ ದಿಟ್ಟವಾಗಿ ನೇರವಾಗಿ ನಡೆಸಿಕೊಡ್ತೀವಿ ಅಂತ ಮಾತು. ಸರಿ ಸರ್, ಇಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಏನು ಆಗಿದೆ? ಸರ್ಕಾರಿ ಸ್ಪಷ್ಟವಾಗಿ ಏನಂದರೆ ಸರ್ಕಾರಿ ಹಾಸ್ಪಿಟಲ್, ಆರೋಗ್ಯ ಕೇಂದ್ರ, ಇಲ್ಲಿ ಯಾರ ಸುಸ್ತುಗಳಾದಂಥ ಇದು ಬಂದರೆ ಪೇಷಂಟ್ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ, ನೀವು ಹುಬ್ಳಿಗೆ ಒಯ್ದುಬಿಡ್ರಿ ಅನ್ನೋ ಮಾತು ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಇದೆ ಸರ್. ಆಮೇಲೆ ಗೆದ್ದಂಗೆ ಸರ್ಕಾರಿ ಕಾಲೇಜುಗಳು, ಶಾಲೆಗಳು ಈ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯ ಹಾಗೂ ಶಿಕ್ಷಣ ಹಾಗೂ ಆರೋಗ್ಯ ಕೇಂದ್ರ, ಆಮೇಲೆ ನಮ್ಮ ಹೆಗ್ಗೇರಿ ಕೆರೆ ಅಭ್ಯರ್ಥಿ ನಿಂತು ಹೋಗೈತಿ, ಅದನ್ನು ಬಲಪಡಿಸಬೇಕು. ಮುಂದಿನ ಈಗ ನಾವು ಕ್ಷೇತ್ರದಾಗ ಶಾಲೆಗಳು, ಆಮೇಲೆ ಬಸ್ ಓಡಾಡಲಿಕ್ಕೆ ಹಳ್ಳಿಗಳಲ್ಲಿ ಡಾಂಬರೀಕರಣ ಹಾಗೂ ಪೂರ್ತಿ ತೆಗ್ಗು ಒಂದೊಂದು ಗುಂಡಿ ಆಗ್ಯಾವ್ರಿ, ತೆಗ್ಗು ರೋಡು ಎಲ್ಲ ಹಳ್ಳಿ ಹಾವೇರಿಯಲ್ಲಿ ಸುಮಾರು 30ರಿಂದ 45 ಹಳ್ಳಿಗಳಲ್ಲಿ ನಾವು ಓಡಾಡಿದ್ದೀನಿ. ಎಲ್ಲ ಜನರ ಸಂಪರ್ಕನೂ ತೊಗೊಂಡಿನಿ. ಜಿಲ್ಲಾ ಪಂಚಾಯತಿ ಲೆವೆಲು ಅಡ್ಡಾಡಿ ಮುಂದಲ್ದು ವಿಚಾರಗಳನ್ನು ನಾವು ಇದ್ದಂಗೆ ಹಿಂಗೈತ್ರಿ ಅನ್ನೋ ಮಾಹಿತಿಯನ್ನು ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂಥೇಳಿ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕಿದೆ ಈ ಕ್ಷೇತ್ರದಲ್ಲಿ, ನೀವು ಯಾವ ಅಭಿವೃದ್ಧಿ ಬಗ್ಗೆ ತಾವು ಧ್ವನಿ ಎತ್ತೀರಿ? ನಾವು ಮೂಲಭೂತ ಸೌಕರ್ಯ ಹಾಗೂ ಆರೋಗ್ಯ, ಶಿಕ್ಷಣ, ಕೂಲಿ ಕಾರ್ಮಿಕರಿಗೆ, ಆಮೇಲೆ ನೌಕರಿ ಯುವಕರಿಗೆ ನೌಕರಿ, ಅದನ್ನು ನಮ್ಮ MP ಅಡಿಯಲ್ಲಿ ಏನು ಇವು ಅದಾವೆ, MPಯಲ್ಲಿ ನಮ್ಮ ರೈತರಿಗೆ ಹಾಗೂ ಮತ್ತು ಕೂಲಿ ಕಾರ್ಮಿಕರಿಗೆ ಏನು ಮೂಲ ಸೌಲಭ್ಯನ ಸಿಗಬೇಕು ಅದು ತಂದು ಕೊಡೋಂಥ ಕೆಲಸನ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸುವಾಸ ಬಹುಜನ ಸಮಾಜ ಪಾರ್ಟಿಯಿಂದ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸರಿ, ಈ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಬಡ ಜನರಿಗೆ ಯಾವ ಅಭಿವೃದ್ಧಿ ಆಗಬೇಕಾಗಿತ್ತು, ಯಾವುದು ಆಗಿಲ್ಲ? ಯಾವುದು ಅಂದರೆ ಇದು ಏನಾಗಿತ್ತು ಅಂದ್ರೆ ಬಸ್ಸು ಫ್ರೀ, ಇದು 2000 ಇವೆಲ್ಲ 2000 ರೂಪಾಯಿ ಈಗಿನ ವಿಚಾರಕ್ಕೆ ಎದಕ್ಕೂ ಹತ್ತಂಗಿಲ್ಲ. 2000 ರೂಪಾಯಿ ಒಂದು ಗೃಹಿಣಿಯರಿಗೆ ಕೊಟ್ಟಾರೋ ಅದು ಕೊಡೋಕ್ಕಿಂತ ಮೇಲಾಗಿ ಅವ್ರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ, ಫ್ಯಾಕ್ಟ್ರಿಗೆ ಯುವಕರಿಗೆ ಕೆಲಸ ತಗೋನಲ್ಲಿ ಹಾಗೂ ಮುಂದಿನ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಏನು ಕೊರತೆಗಳದಾವು ಅದನ್ನು ಸೀದಾಪಡಿಸಬೇಕಂತ ನಮ್ಮ ಉದ್ದೇಶ ಇದೆ. ಸರಿ, ಕೊನೆಯದಾಗಿ ನಿಮ್ಮ 8 ವಿಧಾನಸಭಾ ಕ್ಷೇತ್ರದ ಗದಗಿನ 3 ವಿಧಾನಸಭಾ ಕ್ಷೇತ್ರ, ಹಾವೇರಿಯ 5 ವಿಧಾನಸಭಾ ಕ್ಷೇತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿ ಈಗ ಎಲ್ಲ ವಿಧಾನಸಭೆಗಳು ಏನು ನಮ್ಮ ಸರ್ಕಾರದಿಂದ ಸೌಲಭ್ಯ MP ಒಳಗೆ ಏನು ನಮ್ಮ ಇದು ಇರ್ತಾವ್ರಿ ಗ್ರ್ಯಾಂಟ್ ಈಗ ನಮ್ಮ ವಿಧಾನ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೆ ನಮ್ಮ ಬಹುಜನ ಪಾರ್ಟಿ ವತಿಯಿಂದ ನಾವು ಅಭ್ಯರ್ಥಿಯಾಗಿ ನಿಂತು ಈ ಸತ ನಮ್ಗೆ ಆರಿಸಿ ತಂದ್ರೆ ನಿಮ್ಮನ್ನ ಹೊರತು ಇದ್ದಕ್ಕಿದ್ದಂಗೆ ನಾವು ಬಂದು ನಿಮ್ಮ ಮನೆ ಮಠ ಬಂದು ನಮ್ಮ ಏನು MP ಗ್ರಾನೇಟ್ ಒಳಗೆ ಏನು ಕೆಲಸ ಕಾರ್ಯಗಳನ್ನು ಬರ್ತಾವೋ ಅದು ನಿಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ. ಇದೊಂದು ಸತ ನಮಗೆ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನೀವು ಆಶೀರ್ವಾದಿಸಿದರೆ ನಿಮ್ಮ ಕೃತಜ್ಞತೆಗಳನ್ನು ಹೇಳ್ತೀವಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ನಮ್ಮ ಮೀಡಿಯಾ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ, ಜೈ ಹಿಂದ್. ನಮಸ್ತೆ.